ನಮಸ್ತೆ, ನಾನು ಆಶಾ ಉಡುಪ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಮಳೆಗಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೆಡದೆ ಕಾಡುವ ಸಮಸ್ಯೆ ಅಂತ ಹೇಳಿದರೆ ಅದು ಶೀತ ಜ್ವರ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಇಂಗ್ಲೀಷಲ್ಲಿ ಗಾದೆ ಮಾತೇ ಇದೆ. ಅದಕ್ಕೆ ಸರಿಯಾಗಿ ಈ ಬದಲಾಗ್ತಿರುವ ವಾತಾವರಣಕ್ಕೆ ಸರಿಯಾಗಿ ನಾವು ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು. ವ್ಯಾಯಾಮ ಮತ್ತು ಆಹಾರ ಪದ್ಧತಿಯ ಮೂಲಕ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು. ನಾವು ಹೆಚ್ಚಾಗಿ ಮನೆಯಲ್ಲೇ ಬೆಳೆಸಬಹುದಾದಂತಹ ಒಂದು ಸಸ್ಯ ಅದು ಲೆಮನ್ ಗ್ರಾಸ್ ಅಥವಾ ಮಜ್ಜಿಗೆ ಸೊಪ್ಪು ಅಂತ ಹೇಳ್ತಾರೆ. ಅದರಿಂದ ನಾವು ಮನೆಮದ್ದನ್ನು ಸುಲಭವಾಗಿ ಮಾಡಿಕೊಳ್ಬೋದು. ನೋಡಿ, ಇದೆ ಮಜ್ಜಿಗೆ ಸೊಪ್ಪು ಅಥವಾ ಮಜ್ಜಿಗೆ ಹುಲ್ಲು ಅಂತೇಳಿ ಕರೀತಾರೆ. ಇದು ಸ್ವಲ್ಪ ಇದರದ್ದು ಪರಿಮಳ ಉಂಟಲ್ಲ, ನಿಂಬೆ ಹಣ್ಣದ್ದು ಪರಿಮಳ ಬರ್ತದೆ. ಅದಕ್ಕೆ ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲು ಅಂತೇಳಿ ಹೆಸರು ಬಂದಿದ್ದು. ಇದು ಒಂಥರ ಬಹುವಾರ್ಷಿಕ ಸಸ್ಯ, ವರ್ಷ ಇಡೀ ಬೆಳೀತದೆ. ಮತ್ತು ಸ್ವಲ್ಪ ನೀರಿದ್ದ ಕಡೆಯಲ್ಲಿ ಇದನ್ನು ಬೇರನ್ನು ಹೂತ್ರೆ ಸಾಕು, ಅದು ಹುಲುಸಾಗಿ ಬೆಳೀತದೆ. ಮತ್ತು ಇದು ನೋಡಿ, 3 ರಿಂದ 4 ಅಡಿ ಉದ್ದಕ್ಕೆ ಬೆಳೀತದೆ. ಈ ಹುಲ್ಲು ಉಂಟಲ್ಲ ತುಂಬ ಪರಿಮಳ, ಅದಕ್ಕೋಸ್ಕರ ಇದನ್ನು ಸುಗಂಧ ದ್ರವ್ಯ ಮತ್ತು ಸುಗಂಧ ತೈಲ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತಾರೆ. ಇದು ಶುಂಠಿ ಹುಲ್ಲು ಮತ್ತು ಓಮದ ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯ. ನೋಡಿ, ನಾವು ಕಷಾಯ ಮಾಡಲಿಕ್ಕೆ ಒಂದು 3 ಎಲೆಯನ್ನು ತಗೊಂಡಿದ್ದೇನೆ. ತುಂಬ ಪರಿಮಳ ಮಾತ್ರ ಇದು. ಔಷಧಿ ಗುಣ ಕೂಡ ತುಂಬ ಉಂಟು. ಹಾಗೆಯೇ ಪರಿಮಳ ಸೇಮ್ ನಿಂಬೆ ಹಣ್ಣಿನದೇ ಪರಿಮಳ, ಅಂದರೆ ಹುಳಿ ಹುಳಿಯಾಗಿ ಒಂಥರ ಚೆನ್ನಾಗಿದೆ ಪರಿಮಳ. ಮಜ್ಜಿಗೆ ಸೊಪ್ಪಿನ ಔಷಧಿ ಗುಣ ಹೇಗೆ ಅಂತ ಹೇಳಿ ನೋಡೋದಾದರೆ, ಕಾಲಿನ ಹಿಮ್ಮಡಿ ನೋವಿಗೆ ತುಂಬ ಅದು ಉಪಯುಕ್ತಕಾರಿ. ಅದು ಹೇಗಂತ ಹೇಳಿದರೆ, ಈ ಮಜ್ಜಿಗೆ ಸೊಪ್ಪನ್ನು ಚೆನ್ನಾಗಿ ಅರೆದು ಕಾಲಿನ ಹಿಮ್ಮಡಿಗೆ ನಾವು ಲೇಪಿಸಿ 3-4 ಗಂಟೆ ತನಕ ಹಾಗೆ ಬಿಟ್ಟು ಬಿಸಿ ನೀರಿನಲ್ಲಿ ನಮ್ಮ ಕಾಲನ್ನು ತೊಳಿಬೇಕು. ತೊಳೆದಾಗ ನಮಗೆ ನೋವೆಲ್ಲ ಕಡಿಮೆ ಆಗ್ತದೆ. ನಮಗೆ ಶೀತ ಜ್ವರ ಬಂದಾಗ ಮನೆಯಲ್ಲಿ ಒಂದು ಸಿಂಪಲಾಗಿ ಹೀಗೆ ಕಷಾಯ ಮಾಡಿ ಮಜ್ಜಿಗೆ ಸೊಪ್ಪು ಹಾಕಿ ನೋಡಿ, ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ 1.5 ಲೋಟದಷ್ಟು ನೀರು ಇಟ್ಟಿದ್ದೇನೆ. ಅದಕ್ಕೆ ಕರಿಮೆಣಸಿನ ಪೌಡರ್, ಅದೊಂದು 1 ಚಮಚದಷ್ಟು ಕರಿಮೆಣಸಿನ ಪೌಡರ್ ಹಾಕ್ತಿದ್ದೇನೆ ನೋಡಿ. ಅದಕ್ಕೆ 1-2 ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಮಜ್ಜಿಗೆ ಸೊಪ್ಪನ್ನು ನೋಡಿ ಹೀಗೆ ಗಂಟು ಕಟ್ಟಿದ್ದೇನೆ ನಾನು. ಗಂಟು ಹೇಗೆ ಕಟ್ಟೋದಂತ ಹೇಳಿದರೆ, ಹೀಗೆ 1 ಇಡೀ ಮಜ್ಜಿಗೆ ಸೊಪ್ಪನ್ನು ನಾವು ತಗೊಂಡಿದ್ದೇವಲ್ಲ, ಅದನ್ನು ಫೋಲ್ಡ್ ಮಾಡ್ಕೋಬೇಕು ಹೀಗೆ. ಅಂದರೆ ನಾವು ನೀರಲ್ಲಿ ಹಾಕಿದ ನಂತರ ಮಜ್ಜಿಗೆ ಸೊಪ್ಪು ಬಿಟ್ಕೋಬಾರ್ದಲ್ಲ. ಬಿಟ್ಕೊಂಡ್ರೆ ಇಡೀ ಒಂದು ಪಾತ್ರದಲ್ಲಿ ಅದು ಫುಲ್ ಬಿಟ್ಕೊಳ್ತದಲ್ಲ. ಹಾಗೆ ಬಿಟ್ಕೊಂಡ್ರೆ ನಮಗೆ ಅದಷ್ಟು ಯೂಸ್ ಕೊಡೋದಿಲ್ಲ. ಹಾಗಾಗಿ ಒಳ್ಳೆ ಕುದಿ ಬಂದಾಗ ಅದರಲ್ಲಿರೋ ಔಷಧಿಯ ಗುಣ ಬಿಡಬೇಕಲ್ಲ, ಅದಕ್ಕೋಸ್ಕರ ನಾವು ಹೀಗೆ ಗಂಟು ಕಟ್ಟೋದು. ಫೋಲ್ಡ್ ಮಾಡಿಕೊಂಡು ಸರಿಯಾಗಿ ಗಂಟು ಕಟ್ಟಬೇಕು. ಈಗ ನಾವು 1.5 ಲೋಟ ನೀರು ಇಟ್ಟಿದ್ದೇವಲ್ಲ, ಆ 1.5 ಲೋಟ ನೀರು ನಮಗೆ ಸರಿ ಕುದಿದ್ದು 1 ಲೋಟ ಅಥವಾ 3/4 ಲೋಟದಷ್ಟು ಕಷಾಯ ಆಗಬೇಕು ನಮಗೆ. ಲಾಸ್ಟಿಗೆ ಲಿಂಬೆ ಹುಳಿಯನ್ನು ಹಿಂಡಬೇಕು. ನೋಡಿ, ಕಷಾಯ ರೆಡಿಯಾಗಿದೆ. ಇದನ್ನು ನಾವು ಒಂದು ಡೈಲಿ ಕುಡಿಯೋದಾದರೆ 1-2 ಸಲ ಕುಡಿಬೋದು. ನಮ್ಮದು ಜ್ವರ ಶೀತ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ ಬೇಗ. ಮಕ್ಕಳಿಗೆ ಕಾಣಿಸಿಕೊಳ್ಳುವ ಅಜೀರ್ಣ ಸಮಸ್ಯೆಗೆ 1 ಲೋಟ ಚೆನ್ನಾಗಿ ನೀರನ್ನು ಕುದಿಸಬೇಕು. ಅದಕ್ಕೆ ಈ ಮಜ್ಜಿಗೆ ಸೊಪ್ಪನ್ನು ಹಾಕಿ ಸಕ್ಕರೆ ಹಾಕಿ ಅದನ್ನು ಸೋಸಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಟ್ಟರೆ ಅಜೀರ್ಣ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೆಯೇ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹಾಗೆ ಎದೆಉರಿ ಈ ಸಮಸ್ಯೆಗೆ ಕೂಡ ಮಜ್ಜಿಗೆ ಸೊಪ್ಪನ್ನು ಕಷಾಯ ಮಾಡುವಾಗ ಶುಂಠಿ ಹಾಗೆಯೇ ಪುದೀನ ರಸ, ಕಾಳು ಮೆಣಸು ಹಾಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿದರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಎದೆಉರಿ ಎಲ್ಲ ಕಡಿಮೆ ಆಗ್ತದೆ. ಅಡುಗೆ ಮನೆಯಲ್ಲಿ ಕೂಡ ಈ ಮಜ್ಜಿಗೆ ಸೊಪ್ಪನ್ನು ಉಪಯೋಗಿಸ್ಬೋದು. ಹೇಗೆ ಅಂತ ಹೇಳಿದರೆ, ಸಾರು ಮಾಡುವಾಗ ಉಪಯೋಗಿಸ್ಬೋದು. ಹಾಗೆಯೇ ನಾವು ಟೀ ಮಾಡಿ ಕುಡಿಯುವಾಗ ಈ ಮಜ್ಜಿಗೆ ಸೊಪ್ಪನ್ನು ಹಾಕಿ ಟೀ ಮಾಡಿದರೆ ಕೂಡ ಒಳ್ಳೆಯದಾಗ್ತದೆ ನಮಗೆ ಕುಡಿಲಿಕ್ಕೆ. ಹಾಗೆಯೇ ಇದರ ತಂಬುಳಿ ಕೂಡ ತುಂಬ ಒಳ್ಳೆಯದಾಗ್ತದೆ. ಮಜ್ಜಿಗೆ ಸೊಪ್ಪು ಹಾಕಿ ಒಂದು ಟೀ ಮಾಡ್ತಾ ಇದ್ದೇನೆ. ಇದು ಯಾವುದಕ್ಕೆ ಉಪಯೋಗ ಅಂತ ಹೇಳಿದರೆ, ತಲೆನೋವು, ಶೀತ, ಕಫ ಮತ್ತು ಗಂಟಲು ನೋವು ಇದ್ದರೆ ಹೀಗೆ ಟೀ ಮಾಡಿ ಕುಡಿದರೆ ಎಲ್ಲ ಕಡಿಮೆ ಆಗ್ತದೆ. ಈಗ ನೋಡಿ, ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಚಹಾ ಹುಡಿ ಮತ್ತು ಸಕ್ಕರೆ ಹಾಕಿಕೊಳ್ತಿದ್ದೇನೆ. ಈ ಟೀಗೆ ನಾವು ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಬೋದು, ಮತ್ತು ಅದರ ಜೊತೆಗೆ ತುಳಸಿ ಕೂಡ ಇದ್ದರೆ ಹಾಕಿಕೊಳ್ಬೋದು. ನೋಡಿ, ಈಗ ಮಜ್ಜಿಗೆ ಸೊಪ್ಪನ್ನು ಗಂಟು ಕಟ್ಟಿದ್ದೇವಲ್ಲ, ಅದನ್ನು ಇಲ್ಲಿ ಹಾಕಬೇಕು. ಅದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಈಗ ಹಾಲು ಹಾಕಿಕೊಳ್ಳುವ. ನೋಡಿ, ಬಿಸಿ ಬಿಸಿ ಮಜ್ಜಿಗೆ ಸೊಪ್ಪಿನ ಟೀ ರೆಡಿಯಾಗಿದೆ. ಇದನ್ನು ನೀವು ಕುಡಿದರೆ ಎಂತಹ ತಲೆನೋವು, ಕಫ, ಕೆಮ್ಮು ಮತ್ತು ಗಂಟಲು ನೋವು ಇದ್ದರೆ ಕೂಡ ಕಡಿಮೆ ಆಗ್ತದೆ. ಸ್ತ್ರೀಯರಿಗೆ ಮುಟ್ಟಿನ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರ್ತದಲ್ಲ, ಆವಾಗ ಈ ಮಜ್ಜಿಗೆ ಸೊಪ್ಪಿನ ಕಷಾಯಕ್ಕೆ 1 ಚಿಟಿಗೆಯಷ್ಟು ಕಾಳು ಮೆಣಸು ಸೇರಿಸಿ ದಿನಕ್ಕೆ 3-4 ಸರಿ ನಾವು ಸೇವಿಸಿದರೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ತದೆ.
ನೋಡಿದ್ರಲ್ಲ ಸ್ನೇಹಿತರೆ, ಮಜ್ಜಿಗೆ ಸೊಪ್ಪಿನ ಆರೋಗ್ಯದ ಲಾಭ ಎಷ್ಟೆಲ್ಲ ಉಂಟಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಮಜ್ಜಿಗೆ ಸೊಪ್ಪಿದ್ರೆ ತಪ್ಪದೇ ಯೂಸ್ ಮಾಡ್ಕೊಳ್ಳಿ ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಆದಾಗ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ. ಹೀಗೆ ಹೊಸ ಹೊಸ ವೀಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರುವ. ಥ್ಯಾಂಕ್ ಯು.